ಓಂ ನಮೋ ಶಿವಾಯ. ಓಂ ನಮೋ ನಾರಾಯಣಾಯ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವ ರಾಶಿಯವರನ್ನ ಮದುವೆ ಆದರೆ ಮದುವೆ ಜೀವನ ಅಂದರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ಹೊಂದಿಕೆ ಆಗುವ ರಾಶಿ ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ಸಮಸ್ಯೆ ಇದ್ದರೂ ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಕರೆಕ್ಟಾಗಿ ಸಮಸ್ಯೆಯನ್ನು ಬರೆದು ಕಳುಹಿಸಿ, ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲದ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರಿಸ್ತೇನೆ. ಹಾಗೆಯೇ ಇನ್ನೊಂದು ಏನು ಅಂದರೆ ಯಾರಿಗಾದರೂ ರಾಶಿ ನಕ್ಷತ್ರ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿದೆ ಅಂಥವರು ಕೂಡ ಕೇಳ್ಬೋದು. ಹಾಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ನನ್ನ ಚಾನಲ್ ಮುಖಾಂತರ ಅದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಸ್ಯೆಯನ್ನು ಬರೆದು ಕಳಿಸುವಾಗ ಮಾತ್ರ ಸ್ಪಷ್ಟವಾಗಿ ಡೀಟೇಲಾಗಿ ಬರೆದು ಕಳುಹಿಸಿ ಕರೆಕ್ಟಾಗಿ ನಾನು ಅದಕ್ಕೆ ಸ್ಪಂದಿಸ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ನನ್ನ ಪ್ರೀತಿಯ ವೀಕ್ಷಕರಾದಂಥ ವಸಂತ ಆಚಾರ್ಯ ಅವರು ಬರುವ ಆದಿತ್ಯವಾರ ಸೂರಜ್ ಮತ್ತು ಸುಮನ ಅವರ ಮಗುವಿನ ನಾಮಕರಣ, ಅದಕ್ಕೆ ಅಭಿನಂದನೆಯನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಈ ಚಾನೆಲ್ ಮುಖಾಂತರ ನಾನು ಸೂರಜ್ ಮತ್ತು ಸುಮನ ಅವರ ಮಗುವಿನ ನಾಮಕರಣದ ಒಂದು ವಸಂತ ಆಚಾರ್ಯ ಅವರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆ ಮಗುವಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಮನಸ್ಸು ತುಂಬಿ ಹಾರೈಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಅದು ಆದಿತ್ಯವಾರ ಆಗಿರುತ್ತೆ ನಾಮಕರಣದ ಕಾರ್ಯಕ್ರಮ. ಹಾಗೆಯೇ ಇನ್ನೊಂದು ಮದುವೆ ಅಂದರೆ ನಾವು ಜಾತಕ ನೋಡ್ತೇವೆ. ಮದುವೆ ಅಂದ ತಕ್ಷಣ ಜಾತಕ ನೋಡ್ತೇವೆ, ರಾಶಿ ನಕ್ಷತ್ರ ಕೂಡಿ ಬರುತ್ತಾ, ಹೊಂದಾಣಿಕೆ ಆಗುತ್ತಾ ಅಂತ ನೋಡ್ತೇವೆ. ಅದೆಲ್ಲ ಸತ್ಯ. ಬ್ರಹ್ಮದೇವರು ನಮ್ಮನ್ನು ಸ್ವರ್ಗದಲ್ಲಿ ಮದುವೆ ನಿಶ್ಚಯ ಮಾಡಿರ್ತಾರೆ ಅನ್ನೋದು ಕೂಡ ಸತ್ಯ ಆಗಿರುವಂಥದ್ದು. ಹಾಗೆಯೇ ಈಗಿನ ಕಾಲದಲ್ಲೂ ಕೂಡ ಒಂದು ಜಾತಕವನ್ನು ನೋಡುವಂಥದ್ದು ಕ್ರಮ ಇದ್ದೇ ಇದೆ. ಯಾಕಂದರೆ ಯಾವುದೋ ನಮಗೆ ಆಗದ ರಾಶಿಯವರನ್ನ ಮದುವೆ ಆದರೆ ಅದು ದಾಂಪತ್ಯದಲ್ಲಿ ಈ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಬಂದರೂ ಅದು ದೊಡ್ಡದಾಗಿ ಏನೇನೋ ಕಲಹಗಳು ಅಥವಾ ಇನ್ನೇನೋ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುವಂಥದ್ದು. ಯಾವತ್ತೂ ರಾಶಿಗೆ ಹೊಂದಾಣಿಕೆ ಆಗುವಂಥ ರಾಶಿಯವರನ್ನ ಮದುವೆ ಆದರೆ ದಾಂಪತ್ಯದಲ್ಲಿ ಏನೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಆದಷ್ಟು ಅದು ಅದನ್ನೆಲ್ಲ ಮೆಟ್ಟಿ ನಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಮತ್ತು ಒಬ್ಬರಿಗೊಬ್ಬರು ಬಿಡದೆ ಇರೋಕ್ಕೆ ಸಾಧ್ಯವಾಗುತ್ತೆ. ಅಂಥ ರಾಶಿ ಅಂದರೆ ನಾನು ಈಗಾಗಲೇ ಮಿತ್ರರಾಶಿ ಅಂತ ಹೇಳಿದ್ದೇನೆ. ಮಿತ್ರರಾಶಿ ಮಿತ್ರರಾಶಿಯವರು ಮಿತ್ರರಾಶಿ ಅದರ ಬಗ್ಗೆನೂ ನೀವು ನೋಡ್ಬೋದು. ಅದಕ್ಕೆ ಕೂಡ ಹೊಂದಾಣಿಕೆ ಆಗುವಂಥ ರಾಶಿಗಳೇ. ಹಾಗೆಯೇ ನಾನು ಅಂದರೆ ಮಿತ್ರರಾಶಿನೂ ಇರುತ್ತೆ, ಶತ್ರುರಾಶಿ ಅಂದರೆ ಯಾವ ರಾಶಿ ಹೊಂದಾಣಿಕೆ ಆಗಲ್ಲ ಅಂಥವರಲ್ಲಿ ಏನೇನೋ ಸಮಸ್ಯೆಗಳು ಬರುವಂಥದ್ದು ದಾಂಪತ್ಯ ಜೀವನದಲ್ಲಿ. ಅವರನ್ನೇನಾದರೂ ಮದುವೆ ಆದರೆ ಈಗ ಹೊಂದಾಣಿಕೆ ಆಗುವ ರಾಶಿಗಳು ಯಾವುದಂದರೆ ಮೇಷರಾಶಿಗೆ ಧನಸ್ಸು ರಾಶಿಯವರು ತುಂಬ ಹೊಂದಾಣಿಕೆ ಆಗುವಂಥದ್ದು ಮದುವೆ ವಿಷಯದಲ್ಲಿ ಬಂದಾಗ. ಹಾಗೆಯೇ ವೃಷಭ ರಾಶಿಯವರಿಗೆ ಕುಂಭ ಮತ್ತು ಮಕರ ರಾಶಿಯವರು ಹೊಂದಾಣಿಕೆ ಆಗುವಂಥದ್ದು. ಮಿಥುನಕ್ಕೆ ಸಿಂಹ ಮತ್ತು ತುಲಾ. ಕರ್ಕಾಟಕ ವೃಶ್ಚಿಕ ರಾಶಿಯವರು. ಸಿಂಹ ರಾಶಿಯವರಿಗೆ ಮಿಥುನ ಮತ್ತು ಮೇಷ. ಹಾಗೆ ಕನ್ಯಾ ರಾಶಿಯವರಿಗೆ ಮಿಥುನ ಮತ್ತು ಸಿಂಹ. ತುಲಾ ರಾಶಿಯವರಿಗೆ ಮಿಥುನ ಮತ್ತು ಕುಂಭ. ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಕರ್ಕಾಟಕ ಮತ್ತು ಮೀನ. ಧನಸ್ಸು ರಾಶಿಯವರಿಗೆ ಮೇಷ ಮತ್ತು ಸಿಂಹ. ಹಾಗೆಯೇ ಮಕರ ರಾಶಿಯವರಿಗೆ ಕುಂಭ ರಾಶಿಯವರಿಗೆ ವೃಷಭ, ಮಕರ. ಮೀನ ರಾಶಿಯವರಿಗೆ ಕಟಕ, ವೃಶ್ಚಿಕ. ಇದರಲ್ಲಿ ಯಾವುದಾದ್ರೂ ನಿಮಗೆ ಇದು ಹೊಂದಾಣಿಕೆ ಆಗುವಂಥ ರಾಶಿಗಳು. ಅಂದರೆ ಮಿತ್ರರಾಶಿಗಳು ನಾನು ಲಾಸ್ಟ್ ಟೈಮ್ ಮಿತ್ರರಾಶಿಗಳು ಅಂತಲೂ ಹೇಳಿದ್ದೇನೆ, ಅದು ಕೂಡ ಪರವಾಗಿಲ್ಲ. ಮತ್ತು ಇದು ಹೊಂದಾಣಿಕೆ ಆಗುವ ನಿಮಗೆ ಮದುವೆಗೆ ಹೊಂದಾಣಿಕೆ ಆಗುವ ರಾಶಿಗಳು. ಇದರಲ್ಲಿ ಯಾವ ರಾಶಿಯವರನ್ನು ಮದುವೆ ಆದರೂ ಕೂಡ ದಾಂಪತ್ಯ ಜೀವನದಲ್ಲಿ ಆದಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.